ನಮಸ್ಕಾರ ವೀಕ್ಷಕರೇ. ಎಷ್ಟೋ ಜನ ಈಗ ಆಲ್ರೆಡಿ ಇದರಲ್ಲಿ ಪರದಾಡ್ತಾ ಇದ್ದಾರೆ. ಕರೆಂಟ್ ಇಲ್ಲ, ನೀರಿಲ್ಲ, ಇನ್ನ ಫೆಸಿಲಿಟಿಗಳು ಎಷ್ಟೊಂದು ಸಿಗೋದಿಲ್ಲ. ಅಂದ್ರೆ ಭಾರತದಲ್ಲಿರುವಂತ ಕೆಲವಷ್ಟು ಹಕ್ಕುಗಳು ಸಿಗ್ತಾ ಇಲ್ಲ. ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಜನಕ್ಕೂ ನೀರ್ ಸಿಗ್ಬೇಕು, ಕರೆಂಟ್ ಸಿಗ್ಬೇಕು, ಇನ್ನ ಬೇಸಿಕ್ ಫೆಸಿಲಿಟಿಗಳು ಏನೇನಿರುತ್ತೆ ಗೌರ್ಮೆಂಟ್ ಇಂದ ಅದೆಲ್ಲ ಸಿಗ್ಬೇಕು. ಅದರಲ್ಲಿ ಕೆಲವಷ್ಟು ಸಿಗ್ತಾ ಇಲ್ಲ. ಕಾರಣ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್ ಗಳು ತುಂಬಾ ವರ್ಷಗಳಿಂದ ನಡೀತಾ ಇತ್ತು. ಇದರಿಂದ ಪ್ರಾಬ್ಲಮ್ಗಳು ಜನ ಫೇಸ್ ಮಾಡ್ತಾನೆ ಇದ್ರು. ಇದರಿಂದ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಪಾಸ್ ಮಾಡ್ತು, ಓಸಿ ಇಲ್ದೆ ಯಾರು ಮನೆ ಕಟ್ಟೋ ಆಗಿಲ್ಲ. ಅದ್ರಲ್ಲಿ ಒಂದು ಕ್ಲಾರಿಫಿಕೇಶನ್ ಮಿಸ್ ಆಗಿದ್ರಿಂದ ಈಗಲೂ ಕೂಡ ಗೌರ್ನಮೆಂಟ್ಗಳು ಎಷ್ಟೋ ಜನ ಏನ್ ಮಾಡ್ಬೇಕು, ಹೇಗ್ ಕೊಡ್ಬೇಕು ಅನ್ನೋದೇ ಗೊತ್ತಾಗದೆ ಕೊನೆಗೆ ಕರ್ನಾಟಕ ಸ್ಟೇಟ್ ಅಲ್ಲಿ ರಿಲೀಫ್ ಅಂತ ಕೊಟ್ರು. ಏನು 1200 ಸ್ಕ್ವೇರ್ ಫೀಟ್ ಏನಿರುತ್ತೆ ಜಾಗ, ಅದರ ಒಳಗಡೆ ಇದ್ರೆ ಓಸಿ ಬೇಕಾಗಿಲ್ಲ, ನೀವು ಮನೆ ಕಟ್ಕೋಬಹುದು, ಕರೆಂಟ್ ಕೊಡ್ತೀವಿ, ನೀರ್ ಕೊಡ್ತೀವಿ. ಅದಕ್ಕಿಂತ ಒಂದಡಿ ಜಾಸ್ತಿ ಇದ್ರು ನೀರಿಲ್ಲ, ಕರೆಂಟ್ ಇಲ್ಲ, ಯಾವುದೇ ಫೆಸಿಲಿಟಿಗಳು ಸಿಗಲ್ಲ, ಓಸಿ ತಗೋಬೇಕು. ಓಸಿ ತಗೊಳ್ಳೋದಕ್ಕೆ ಹೋದ್ರೆ ಅಲ್ಲಿ ಹೇಳ್ತಾರೆ BMRDA ಸೈಟ್ಗಳಿಗೆ ಮಾತ್ರ ಕೊಡ್ತೀವಿ, DC ಕನ್ವರ್ಷನ್ ಕೊಡಲ್ಲ, ಇನ್ನೊಂದು ಕೊಡಲ್ಲ. ಸೈಟ್ ತಗೊಂಡು 30 ವರ್ಷ ಆಯ್ತು ಅಂದ್ರೂ ಕೊಡಲ್ಲ, 40 ವರ್ಷ ಆಯ್ತು ಅಂದ್ರೂ ಕೊಡಲ್ಲ. ಅಂದ್ರೆ ಕ್ಲಾರಿಫಿಕೇಶನ್ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಜೊತೆಗೆ 30-45 ಸೈಟ್ ಇರುತ್ತೆ, 30-50 ಸೈಟ್ ಇರುತ್ತೆ, ಇದಕ್ಕೂ ಕೂಡ ಫೆಸಿಲಿಟಿಗಳು ಕೊಡ್ತಾ ಇಲ್ಲ. ಇದನ್ನ ಯಾರು ಕೂಡ ಜನ ಪ್ರಶ್ನೆ ಮಾಡ್ತಾ ಇಲ್ಲ. ಕೆಲವಷ್ಟು ಕಡೆ ಬೆಂಗಳೂರಲ್ಲಿ ಅಲ್ಲಲ್ಲೇ ಅಕ್ರಮವಾಗಿ ನಡೀತಾ ಇದೆ. ಅಂದ್ರೆ ಏನು, ಪರ್ಮಿಷನ್ಗೆ ಓಸಿಗೆ ಹಾಕೊಂಡು ಓಸಿನಲ್ಲಿ ತಗೊಂಡು ಅದ್ರಲ್ಲಿ ಸ್ವಲ್ಪ ಲಂಚ ಅದು ಇದು ಕೊಟ್ಟು ಮಾಡಿಸ್ಕೊಳ್ತಾ ಇದಾರೆ ಹೊರತು ಜನ ಪ್ರಶ್ನೆ ಮಾಡೋದನ್ನೇ ಮರ್ತು ಬಿಟ್ರು. ಹೌದು ಸುಪ್ರೀಂ ಕೋರ್ಟ್ ಅವರು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಕೆಲವಷ್ಟು ಡಿಸಿಷನ್ಸ್ಗಳು ನಮ್ಮ ಒಳ್ಳೇದಕ್ಕೆ ಮಾಡಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಆದ್ರೂ ಕೂಡ ಇಲ್ಲಿ 30-40ಗೆ ರಿಲೀಫ್ ಕೊಡ್ತು, 30-45ಗೆ ರಿಲೀಫ್ ಇಲ್ಲ, 30-50ಗೆ ರಿಲೀಫ್ ಇಲ್ಲ. 60-40 ಸೈಟ್ ತಗೊಂಡಿರ್ತಾರೆ. ಅಂದ್ರೆ ಫ್ಯಾಮಿಲಿ ಅಪ್ಪ ಅಮ್ಮ ಮಕ್ಳಿಗೆಲ್ಲ ಸೇರಿ ಒಟ್ಟಿಗೆ ಸೈಟ್ ತಗೊಂಡಿರ್ತಾರೆ. ಡಿವೈಡ್ ಮಾಡ್ಕೊಳ್ಳೋಣ ಅಂತ ಡಿವೈಡ್ ಆಗೋದಿಲ್ಲ. ಅಲ್ಲಿ ಕರೆಂಟ್ ಕೊಡಲ್ಲ, ನೀರ್ ಕೊಡಲ್ಲ ಅನ್ನೋ ಪ್ರಾಬ್ಲಮ್. ಇಂಥದ್ದನ್ನೆಲ್ಲ ರಿಕ್ವೆಸ್ಟ್ ಮೂಲಕ ನಾವು ಕೇಳ್ಕೋಬಹುದು, ಬದಲಾಯಿಸಿ. ಸದ್ಯಕ್ಕೆ ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕದಲ್ಲಿ ಒಂದು ರಿಲೀಫ್ ತಗೊಬಂತು. ನಾನು ಅದನ್ನೇ ತೋರಿಸ್ತಾ ಇದ್ದೀನಿ. 1200 ಸ್ಕ್ವೇರ್ ಫೀಟ್ ಒಳಗಡೆ ಇದ್ರೆ ಅಂದ್ರೆ 30-40 ಸೈಟ್ಗೆ ಯಾವುದೇ ಓಸಿ ಬೇಕಾಗಿಲ್ಲ, ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಾವು ಅಲ್ಲಿ ಆಕ್ಯುಪೈ ಮಾಡ್ತಿದೀವಿ, ನಮ್ಮ ಜಾಗ ಅದು, ನಾವು ಅಲ್ಲಿ ಮನೆ ಕಟ್ಕೊಂಡು ವಾಸ ಮಾಡ್ತೀವಿ ಅಂತ ಕೇಳೋ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಇನ್ನು ಅದಕ್ಕೆ ಮೀರಿದ ಜಾಗಕ್ಕೆ CMC ಇಂದ ಇಲ್ಲ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇರುತ್ತೆ. ಎಕ್ಸಾಂಪಲ್ ತುಮಕೂರು, ಮೈಸೂರು, ಈ ತರ ಬೇರೆ ಬೇರೆ ಕಡೆ ಎಲ್ಲ ಡೆವಲಪ್ಮೆಂಟ್ ಅಥಾರಿಟಿಗಳಿರುತ್ತಲ್ಲ, ಅಲ್ಲಿ ಒಂದು ಸರ್ಟಿಫಿಕೇಟ್ ತಗೋಬೇಕು. OC ಸರ್ಟಿಫಿಕೇಟ್ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ನಾವು ಆಸ್ ಪರ್ ಪ್ಲಾನ್ ಪ್ರಕಾರನೇ ಕಟ್ಟಿದೀವಿ, ಸುತ್ತ ಇಷ್ಟು ಜಾಗ ಬಿಟ್ಟಿದ್ದೀವಿ ಅನ್ನೋದು ಗೈಡ್ಲೈನ್ಸ್ ಇರುತ್ತಲ್ಲ, ಆ ಗೈಡ್ಲೈನ್ಸ್ ಪ್ರಕಾರನೇ ಪ್ಲಾನ್ ಅಪ್ರೂವಲ್ ಮಾಡಿಸ್ಕೊಂಡು ನಾವು ಮನೆ ಕಟ್ಟಬೇಕು. ಆದ್ರೆ ಇಲ್ಲಿ ಪ್ರಾಬ್ಲಮ್ ಇರೋದೇನು, DC ಸೈಟ್ಗಳಿಗೆ ಅಂದ್ರೆ DC ಕನ್ವರ್ಷನ್ ಆಗಿರೋ ಸೈಟ್ಗಳಿಗೆ ಕೊಡೋದೇ ಇಲ್ಲ, ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ DC ಕನ್ವರ್ಷನ್ ಸೈಟ್ಗಳನ್ನ ಮಾರಿದಾರಲ್ಲ, ಅದು ಯಾರು ತಪ್ಪು? ಇಲ್ಲ ಗೌರ್ಮೆಂಟ್ ಅವ್ರು ಅವಾಗ ಪರ್ಮಿಷನ್ ಕೊಟ್ರಲ್ಲ 20 ವರ್ಷ 30 ವರ್ಷದ ಮುಂಚೆ, ಅದು ಯಾರು ತಪ್ಪು? ತಗೊಂಡವ್ರು ತಪ್ಪ? ನಾವು ತಗೊಂಡು 30 ವರ್ಷ ಆಯ್ತು, 40 ವರ್ಷ ಆಯ್ತು, ಮನೆ ಕಟ್ಕೊಳ್ಳೋಣ, ಈಗ ಹೆಂಗೋ ಸ್ವಲ್ಪ ದುಡ್ಡಿರೋ ದುಡ್ಡಲ್ಲಿ ಅಂದ್ರೆ ಪರ್ಮಿಷನ್ ಕೊಡಲ್ಲ. ಅಲ್ಲಲ್ಲೇ ಅಕ್ರಮವಾಗಿ ನಡೀತಾ ಇದೆ. ಕೆಲವಷ್ಟು 2.5 ಲಕ್ಷ 3 ಲಕ್ಷ ತಗೊಂಡು ಪರ್ಮಿಷನ್ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ, ಸಿಟಿಗಳಲ್ಲಿ, ಇನ್ನ ದೂರ ದೂರದಲ್ಲಿ ಎಲ್ಲೆಲ್ಲೋ ನಡೀತಾ ಇದೆ. ಆದ್ರೆ ಪರ್ಮಿಷನ್ ಯಾವ ತರ ಕೊಡ್ತಾ ಇದ್ದಾರೆ, ಪ್ಲಾಟ್ ಏರಿಯಾ ಅದು ಇದು ಕನ್ಸಿಡರ್ ಮಾಡ್ಕೊಡ್ತಾ ಇದಾರೆ. ಆದ್ರೆ BMRDA ಮಾತ್ರ ಕೊಡ್ತಾ ಇದಾರೆ, ಅವ್ರನ್ನು ಬಿಡಿ. ಇನ್ನ ಬೇಸಿಕಲಿ ನಾವು ಮಾತಾಡೋದಾದ್ರೆ ನಮಗೆ ಕರೆಂಟ್ ಬೇಕು. ಭಾರತದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ, ಏನೋ ಒಂದು ಸಣ್ಣ ಜಾಗ ಇದೆ, ಆ ಜಾಗದಲ್ಲಿ ಮನೆ ಕಟ್ಕೊಳ್ಳೋದು ಕರೆಂಟ್ ಬೇಕು. ಅಂದ್ರೆ ನಮ್ಮ ಹಕ್ಕುಗಳು, ಬೇಸಿಕ್ ಫೆಸಿಲಿಟಿಗಳು, ಕರೆಂಟು, ನೀರು, ರಸ್ತೆ, ಇನ್ನ ಬೇಸಿಕ್ ಗೌರ್ಮೆಂಟ್ ಫೆಸಿಲಿಟಿ, ಆರೋಗ್ಯದ ಬಗ್ಗೆ, ಎಜುಕೇಶನ್ ಬಗ್ಗೆ, ಇದೆಲ್ಲ ಭಾರತೀಯರ ಸಾಮಾನ್ಯ ಹಕ್ಕು. ಅಂತ ಒಂದು ಹಕ್ಕು ಇವತ್ತು ನಾವು ಕಳ್ಕೊಂಡ್ವಾ? ಪ್ರಶ್ನೆ ಮಾಡೋದು ಯಾರು ಇಲ್ಲ ಅಂದಾಗ ಕಳ್ಕೊಂಡ್ವಿ ಅಂತಾನೆ ಲೆಕ್ಕ. ಕೇಳಿ, ಯಾರು ಕೇಳ್ತಾರೋ ಇಲ್ವೋ, ನಮಗ್ ಬೇಕು, ನಮ್ ಸುತ್ತಮುತ್ತ ಇರೋರು ಬೇಕು ಅಂದಾಗ ನಾವು ಸ್ವಲ್ಪ ಯೋಚನೆ ಮಾಡ್ಲೇಬೇಕು. ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಸರ್ಕಾರನೂ ರಿಕ್ವೆಸ್ಟ್ ಮಾಡ್ಬೇಕು, ಪ್ಲಸ್ ಸುಪ್ರೀಂ ಕೋರ್ಟ್ನೂ ರಿಕ್ವೆಸ್ಟ್ ಮಾಡ್ಬೇಕು. ಇಲ್ಲಿ ಯಾರು ಕೂಡ ಇಂಟರ್ಫಿಯರ್ ಆಗಕ್ ಆಗೋದು ಇಲ್ಲ. ಅದರಲ್ಲಿ ಕೆಲವಷ್ಟು ಪಾಲಿಸಿಗಳು ಮಾಡ್ಬಿಟ್ಟಿದ್ದಾರೆ. ಏನಂತ ಅದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ರಿವ್ಯೂ ಪಿಟಿಷನ್ ಹಾಕಿ ದಯವಿಟ್ಟು ಇದಕ್ಕೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೊಡಿ. ಅಂದ್ರೆ 30-40 ಸೈಟ್ಗೆ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಅದೇ ಬೇರೆ ತರ ಸ್ಕೀಮ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸುಮಾರು 750 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ನೀವು ಮನೆ ಕಟ್ಕೋಬಹುದು. ಅದೇ ತಮಿಳುನಾಡಲ್ಲಿ ಇನ್ನ ಬೇರೆ ತರ ಮಾಡ್ಕೊಂಡಿದ್ದಾರೆ, ಸುಮಾರು 310 ಸ್ಕ್ವೇರ್ ಮೀಟರ್, ಅಂದ್ರೆ 1200 ಸ್ಕ್ವೇರ್ ಫೀಟ್ ಮೇಲೆ 3 ಫ್ಲೋರ್ ಕಟ್ಟೋದಕ್ಕೆ.
ಪರ್ಮಿಷನ್ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿರುವಂತ ಸ್ಟೇಟ್ ಗೌರ್ಮೆಂಟ್ಗಳು ಕೆಲವಷ್ಟು ಡಿಸಿಷನ್ಸ್ ಗಳನ್ನ ಕ್ಲಾರಿಟಿ ಕೊಡ್ತಾ, ಅಂದ್ರೆ ಜನರ ಅನುಕೂಲಕ್ಕೋಸ್ಕರ ಬದಲಾಯಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ. ಈಗ ಅಂತದ್ದನ್ನೇ ನಾವು ಕೇಳ್ಕೊಳ್ತಾ ಇರೋದು. DC ಕನ್ವರ್ಷನ್ ಸೈಟ್ ಗಳಿಗೆ ಅಪ್ರೂವಲ್ ಕೊಡ್ತಾ ಇಲ್ಲ ಅಂದ್ರೆ ಆ ಸೈಟ್ ತಗೊಂಡಿರೋರೆಲ್ಲ ಏನ್ ಮಾಡ್ಬೇಕು ಅಂದ್ರೆ ದುಡ್ಡು ಕೊಟ್ಟು ತಗೊಂಡಿರ್ತೀವಿ, ಕಷ್ಟಪಟ್ಟು ಏನೋ ಮಾಡಿ ಸಣ್ಣ ಪುಟ್ಟ ಸೈಟ್ ತಗೊಂಡಿರ್ತೀವಿ, ಅಂತವ್ರು ಒದ್ದಾಡಬೇಕು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಗಳಿಗೆ ಕರೆಂಟ್ ಸಿಗ್ತಾ ಇದೆ, ನೀರ್ ಸಿಗ್ತಾ ಇದೆ, ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಕೋಟಿ ಕೋಟಿ ಕೊಟ್ಟು ನಾವು ಮನೆ ತಗೊಳ್ಳೋದಕ್ಕಾದ್ರೂ ಆಗುತ್ತೆ ಯಾರಿಗಾದ್ರೂ? ತುಂಬಾ ಕಷ್ಟ ಇದೆ ಅಲ್ಲ. ಯಾವಾಗ್ಲೋ ಒಂದು 15 ವರ್ಷ 20 ವರ್ಷದ ಮುಂಚೆ ತಗೊಂಡಿರೋ ಸೈಟ್ಗಳಲ್ಲಿ ಈಗ ಮನೆ ಕಟ್ಟೋದಕ್ಕೆ ಕರೆಂಟ್ ಇಲ್ಲ, ನೀರಿಲ್ಲ. ಪ್ರಶ್ನೆ ಮಾಡಿ, ಕೇಳ್ಕೊಳ್ಳಿ, ರಿಕ್ವೆಸ್ಟ್ ಮಾಡಿ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೆಲವೊಂದ್ಸಲ ಬದಲಾಗುತ್ತೆ. ರಿಕ್ವೆಸ್ಟ್ಗೆ ಫಲ ಸಿಗ್ಬೋದು, ಒಂದೊಂದ್ಸಲ ಸಿಗ್ಲಿಲ್ಲ ಅಂದ್ರೆ ಯಾವ್ದೋ ಒಂದು ರೂಪದಲ್ಲಿ ಸಿಗುತ್ತೆ, ಅದಕ್ಕೂ ಟೈಮ್ ಬರುತ್ತೇನೋ. ಆ ತಮಿಳ್ನಾಡಲ್ಲಿ ಒಂದು ಜಲ್ಲಿಕಟ್ಟುಗೋಸ್ಕರನೇ ನಿಲ್ಸಿತ್ತು, ಯಾವ್ದೋ ಒಂದು ಕಾರಣಕ್ಕೆ ಕೊನೆಗೆ ಒಂದು ಆಟಕ್ಕೋಸ್ಕರನೇ ದೊಡ್ಡ ದೊಡ್ಡ ಡಿಸಿಷನ್ಸ್ ಗಳೇ ಬದಲಾಗೋಯ್ತು. ಆಟ ಅದನ್ನು ಜಲ್ಲಿಕಟ್ಟು ಅಂತದನ್ನ ತಡಿಬೇಕು, ಆಡ್ಲೇಬಾರ್ದು ಆಟನ ಅಂತ ನಿಲ್ಸಿದ್ರು. ನಮ್ಗೆ ಆಟ ಆಡೇ ಆಡ್ತೀವಿ, ನಮ್ಮ ಇಷ್ಟ ನಮ್ಮ ಹಕ್ಕು ಅಂತ ಹೊಡೆದಾಡಿ ಕೊನೆಗೆ ಆಟನ ಆಡಿದ್ರು. ಅಂದ್ರೆ ಆಟಕ್ಕೆ ವ್ಯಾಲ್ಯೂ ಇದೆ, ಬಡವರು ಮನೆ ಕಟ್ಕೊಳ್ಳೋದಕ್ಕೆ ವ್ಯಾಲ್ಯೂ ಇಲ್ವಾ? ಹೌದು, ನಾನು ಅದೇ ಹೇಳಿದ್ದು ಮೊದಲೇ. ಸುಪ್ರೀಂ ಕೋರ್ಟ್ ತಗೊಂಡಿರೋ ಡಿಸಿಷನ್ ಇಂದ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ. ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಗಳು ನಿಂತೋಗಿದೆ. ಹೇಗೇಗೋ ಎಲ್ಲಂದ್ರಲ್ಲಿ ಮೋರಿಗಳ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಮನೆ ಕಟ್ಬಿಡೋರೆಲ್ಲ ಅದೆಲ್ಲ ನಿಂತೋಗಿದೆ, ಮಾರೋರು ಅದೆಲ್ಲ ನಿಂತೋಗಿದೆ. ಆದ್ರೆ ಇಲ್ಲಿ ಸ್ವಲ್ಪ ಕ್ಲಾರಿಟಿ ಅನ್ನೋದು ಇಲ್ಲದೆ ಇರೋದ್ರಿಂದ ಎಷ್ಟೋ ಜನಕ್ಕೆ ಮನೆ ಕಟ್ಟೋ ಅವಕಾಶಗಳನ್ನ ಕೊಡ್ತಾ ಇಲ್ಲ ಸರ್ಕಾರ. ಇದನ್ನೇ ಕೇಳ್ಕೊಳ್ಳಿ, ನೀವು ಕೇಳಿ, ನಾನು ಕೇಳೋ ಕೆಲಸ ಮಾಡ್ತೀನಿ. ಲೆಟರ್ ಬರೀಬೇಕು, ರಿಕ್ವೆಸ್ಟ್ ಮಾಡಬೇಕು, ಅದನ್ನೇ ಹೇಳಿದ್ದು. ರಿವ್ಯೂ ಪಿಟಿಷನ್ ಅಂದ್ರೆ ಇದನ್ನ ರಿವ್ಯೂ ಮಾಡಿ, ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡಿ, DC ಕನ್ವರ್ಷನ್ಗಳಿಗೂ ಪರ್ಮಿಷನ್ ಕೊಡಿ. ಭಾರತೀಯರಾದ ನಮಗೆ ಬೇಸಿಕ್ ಹಕ್ಕು ಕರೆಂಟ್ ಕೊಡಿ, ನೀರ್ ಕೊಡಿ, ಇಂಥ ಫೆಸಿಲಿಟಿಗಳಿಂದ ನಮ್ಮನ್ನ ದೂರ ಇಡಬೇಡಿ. ಏನೋ ಕಷ್ಟಪಟ್ಟು ಸೈಟ್ ತಗೊಂಡಿರ್ತೀವಿ, ಮನೆ ಕಟ್ಕೊಳಕ್ ಒಂದು ಅವಕಾಶ ಮಾಡ್ಕೊಡಿ ಅಂತ ಸುಪ್ರೀಂ ಕೋರ್ಟ್ ನ ಕೇಳ್ಕೊಬಹುದು. ಇದನ್ನ ಯಾರ್ಯಾರು ಬದಲಾಯಿಸಬಹುದು ಅಂದ್ರೆ ನಮ್ಮ ಸ್ಟೇಟ್ ಗವರ್ನಮೆಂಟ್ ಒಂದು ಸೆಷನ್ ನಲ್ಲಿ ಬಿಲ್ ಪಾಸ್ ಮಾಡಿ ಇದನ್ನ ರಿಲ್ಯಾಕ್ಸೇಷನ್ ಕೊಡ್ತಾ ಇದೀವಿ. ಈಗ ಹೇಗೆ 1200 ಸ್ಕ್ವೇರ್ ಫೀಟ್ ಕೊಟ್ಟಿದಾರೋ ಅದೇ ರೀತಿ ಅಪ್ ಟು ಒಂದು 1250 ಇಲ್ಲ 350 500, ಏಕೆಂದ್ರೆ 30-45 ಸೈಟ್ಗಳು ಇರ್ತವೆ, 30-50 ಸೈಟ್ಗಳು ಇರ್ತವೆ. ಒಂದಡಿ ಜಾಸ್ತಿ ಇದ್ರೂ ಕೊಡ್ತಾ ಇಲ್ಲ, ಅಂದ್ರೆ 30-41 ಇದ್ರೂ ಕೊಡ್ತಾ ಇಲ್ಲ ಪರ್ಮಿಷನ್. ಜೊತೆಗೆ 30-40 ಇದ್ರೂ DC ಕನ್ವರ್ಷನ್ ಸೈಟ್ ಗಳಿಗೆ ಪರ್ಮಿಷನ್ ಸಿಗ್ತಾ ಇಲ್ಲ. ಅಂದ್ರೆ ಓವರ್ ಆಲ್ ಆಗಿ ಇಲ್ಲಿ ಕ್ಲಾರಿಟಿ ಅನ್ನೋದು ಸ್ವಲ್ಪ ಮಿಸ್ಸಿಂಗ್ ಇದೆ, ಜೊತೆಗೆ ರಿಸ್ಟ್ರಿಕ್ಷನ್ಸ್ ತುಂಬಾ ಇದೆ. ಇದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಕೇಳ್ಕೋಬೇಕು. ಸರ್ಕಾರ ಯಾರ್ದು? ನಮ್ದು. ಕಾನೂನು ಯಾರ್ದು? ನಮ್ದು. ಎಲ್ಲ ಮಾಡಿರೋದು ಯಾರಿಗೋಸ್ಕರ? ನಮಗೋಸ್ಕರ. ನಮ್ಮ ಹಕ್ಕು ನಮಗ್ ಬೇಕಲ್ವಾ? ಕೇಳ್ಕೊಳ್ಳೋಣ. ಕೇಳೋ ಪ್ರಯತ್ನ ನೀವು ಮಾಡಿ. ಲೆಟರ್ ಬರೀರಿ, ಆನ್ಲೈನ್ ಅಲ್ಲಿ ಇಮೇಲ್ ಮಾಡ್ಬೋದು, ರಿವ್ಯೂ ಪಿಟಿಷನ್ ಕಳಿಸ್ಬೋದು, ಪ್ಲಸ್ ಏನೇನ್ ಮಾಡ್ಬೋದು ಅಂತ ತೋರಿಸ್ತಾ ಇದೀನಿ ನೋಡಿ. ಜಸ್ಟಿಸ್ ಬೇಕು, ನಮಗೂ ನೀರ್ ಬೇಕು, ಕರೆಂಟ್ ಬೇಕು ಅಂತ ನೀವು ಲೆಟರ್ ಬರೆದು ಕೇಳ್ಕೋಬಹುದು. ಆ ಬೇಸ್ ಮೇಲೆ ಕೋರ್ಟ್ ಅಲ್ಲಿ ಒಂದು ಕ್ಲಾರಿಟಿನ ಕೊಡ್ತಾರೆ, ಕ್ಲಾರಿಫೈ ಮಾಡ್ತಾರೆ. ಯಾವ ಕ್ಯಾಟಗರಿ ಅಂದ್ರೆ ಮನೆ ಕಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಬೇಕು ಅನ್ನೋದನ್ನ ಕ್ಲಾರಿಫೈ ಮಾಡ್ತಾರೆ. ಪ್ರಾಕ್ಟಿಕಲಿ ಏನ್ ಡಿಫಿಕಲ್ಟಿ ಇದೆ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು. ಯಾಕಂದ್ರೆ DC ಕನ್ವರ್ಷನ್ ಕೊಡಬಾರ್ದು ಅಂತ ಎಲ್ಲೂ ಇಲ್ಲ. ಯಾಕಂದ್ರೆ DC ಕನ್ವರ್ಷನ್ ಸೈಟ್ಗಳು 30-40 ವರ್ಷದಿಂದ ಮಾರ್ಕೊಂಡು ಬಂದಿದ್ರೆ ಇವಾಗ ಸಡನ್ ಆಗಿ ನಾವು ಕೊಡಲ್ಲ ಅಂದ್ರೆ ನಮ್ಮ ಹಕ್ಕನ್ನೇ ಕಿತ್ಕೊಂಡಂಗ ಆಯ್ತು. ಯೋಚನೆ ಮಾಡ್ಬೇಕಾಗಿದ್ದೆ. ಅದಕ್ಕೆ ನಾನು ಹೇಳಿದ್ದು, ಒಂದು ರಿಕ್ವೆಸ್ಟ್ ಕೊಟ್ರೆ ಇವನ್ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೂ ಕೊಡ್ಬೋದು, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೂ ಒಂದು ಲೆಟರ್ ಬರೀಬಹುದು. ರಿವ್ಯೂ ಮಾಡಿ ಪಿಟಿಷನ್ ನ, ಕ್ಯೂರೇಟಿವ್ ಪಿಟಿಷನ್ ಅಂತ ಹೇಳಿದ್ದಾರೆ. ಇನ್ನ ಬೆಂಚ್ ಚೇಂಜ್ ಆಗ್ಬೋದು. ಮೊದಲು ಡಿಸಿಷನ್ಸ್ ತಗೊಂಡಿರೋರು ಒಬ್ರು ಜಡ್ಜು ಇಲ್ಲ 2 ಜಡ್ಜು 3 ಜನ ಜಡ್ಜ್ ಇದ್ದು ಚೇಂಜ್ ಮಾಡಿರ್ತಾರಲ್ಲ, ಅಂತ ಡಿಸಿಷನ್ 5 ಜನ ಜಡ್ಜು ಇಲ್ಲ 7 ಜನ ಜಡ್ಜು 9 ಜನ ಜಡ್ಜು ಕುತ್ಕೊಂಡು ಸಮಾಲೋಚಿಸಿ, ಅಂದ್ರೆ ಜನರ ಅನುಕೂಲಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಡೋಣ, ಜನರ ಸಾಮಾನ್ಯ ಹಕ್ಕು ಅವ್ರಿಗೆ ಸಿಗ್ಲಿ ಅಂತ ಮಾಡ್ಕೊಡೋ ಕೆಲಸ ಮಾಡ್ಬೋದು. ಕೇಳಿ, ದಯವಿಟ್ಟು ನಾನು ಬರೀತೀನಿ ಪಿಟಿಷನ್, ನೀವು ಕೂಡ ಬರೀರಿ, ಸರ್ಕಾರಕ್ಕೂ ಬರೀರಿ, ಮೇಲ್ ಕಳಿಸಿ, ಇನ್ನ ಸುಪ್ರೀಂ ಕೋರ್ಟ್ಗೂ ಕೇಳ್ಕೊಳ್ಳಿ, ಬದಲಾಗ್ಲಿ, ಸಾಮಾನ್ಯ ಜನರ ಹಕ್ಕುಗಳು ಸಿಗೋ ಹಾಗಾಗ್ಲಿ. ಎಲ್ಲರೂ ಹೋಗಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ತಗೊಂಡಿರೋದಕ್ಕಾಗೋದಿಲ್ಲ. ದುಡ್ಡಿರೋರು ಏನೋ ಮಾಡ್ಕೊಳ್ತಾರೆ, ಮಿಡಲ್ ಕ್ಲಾಸ್ ಅವರು, ಲೋವರ್ ಮಿಡಲ್ ಕ್ಲಾಸ್ ಅವರು ಏನ್ ಮಾಡ್ತಾರೆ, ಲೋವರ್ ಕ್ಲಾಸ್ ಅವರು ಏನ್ ಮಾಡ್ತಾರೆ? ಕೇಳೋ ಪ್ರಶ್ನೆ ಮಾಡಿ. ನಮ್ಮ ಹಕ್ಕು ಆಟಕ್ಕೋಸ್ಕರನೇ ಅಂತ ಹೋರಾಟಗಳು ನಡೀತವೆ ಅಂದ್ರೆ ನಾವು ಸಾಮಾನ್ಯ ಪ್ರಜೆಗಳು ನಮ್ಮ ಬೇಸಿಕ್ ಹಕ್ಕು ಕರೆಂಟು ನೀರು ಕೇಳೋದಕ್ಕೆ ನಾವು ಒಂದು ಸಣ್ಣ ಪ್ರಯತ್ನ ಮಾಡಬಾರ್ದ? ಪ್ರಯತ್ನ ಮಾಡಿ, ನಾನು ಕೂಡ ಮಾಡ್ತೀನಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.